ಈಗ ನಾವು ತಮಿಳುನಾಡಿಗೆ ಹೋಗಿ ಬರೋಣ ಅನ್ಸುತ್ತೆ. ಟಿವಿಕೆ ತಮಿಳಿಗ ವೆಟ್ರಿ ಕಳಗಂ ಶಾಸಕಾಂಗ ಪಕ್ಷದ ನಾಯಕನಾಗಿ ದಳಪತಿ ವಿಜಯ್ ಈಗ ಆಯ್ಕೆಯಾಗಿದ್ದಾರೆ. ಅಫ್ಕೋರ್ಸ್ ಆ ಪಕ್ಷದ ಸಂಸ್ಥಾಪಕರು ಬಹಳ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿ ಒಂದು ಇತಿಹಾಸವನ್ನು ನಿರ್ಮಿಸಿದ್ದಾರೆ. ಚೆನ್ನೈನಲ್ಲಿ ಟಿವಿಕೆ ನೂತನ ಶಾಸಕರ ಸಭೆ ಮುಂದುವರೆದಿದೆ. ಸರ್ಕಾರ ರಚನೆ ಮಾಡೋ ಸಂಬಂಧ ಅಭಿಪ್ರಾಯಗಳ ಸಂಗ್ರಹ ಮಾಡಲಾಗ್ತಾ ಇದೆ. ಯಾರ ಬೆಂಬಲ ಪಡೆದರೆ ಉತ್ತಮ ಅನ್ನೋ ಬಗ್ಗೆ ವಿಜಯ್ ಚರ್ಚೆ ನಡೆಸ್ತಾ ಇದ್ದಾರೆ. ವಿಜಯ್ ಟಿವಿಕೆಯ ಶಾಸಕರಲ್ಲಿ ಬಹುತೇಕರು ಹೊಸಬರು. ಇದೇ ಈಗ ದಳಪತಿ ವಿಜಯ್ಗೆ ಸಣ್ಣ ಮಟ್ಟದ ಒಂದು ಗೊಂದಲ ತಂದಿರತ್ತೆ. ನೂತನ ಶಾಸಕರಿಗೆ ಹೇಗಿರಬೇಕು ಅನ್ನೋ ಬಗ್ಗೆ ವಿಜಯ್ ದಳಪತಿ ಪಾಠ ಮಾಡ್ತಿದ್ದಾರಂತೆ. ಟಿವಿಕೆ ಶಾಸಕಾಂಗ ಪಕ್ಷದ ನಾಯಕನಾಗಿ ದಳಪತಿ ವಿಜಯ್ ಈಗ ಚರ್ಚೆಯನ್ನು ಮುಂದುವರಿಸಿದ್ದಾರೆ ನೂತನ ಶಾಸಕರ ಜೊತೆ. ಯಾಕಂತ ಹೇಳಿದ್ರೆ ಹೊಸ ಪಕ್ಷ, ಹೊಸ ಶಾಸಕರು ಜಾಸ್ತಿ ಇದ್ದಾರೆ. ಹೀಗಾಗಿ ಸರ್ಕಾರ ರಚನೆ ಮಾಡಬೇಕು ಅಂತ ಹೇಳಿದ್ರೆ ಅದರ ಗ್ರಾಮರ್ ತಿಳ್ಕೊಬೇಕಲ್ಲ, ಅದರ ರೂಪುರೇಷೆಯನ್ನು ಅರ್ಥ ಮಾಡಿಕೊಂಡು ನೋಡಪ್ಪ ಹೇಗಿರಬೇಕು, ಯಾವ ರೀತಿ ಮನಸ್ಥಿತಿ ಇರಬೇಕು, ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಯಾವೆಲ್ಲ ವಿಚಾರಗಳನ್ನು ನಾವು ಹೊಸದಾಗಿ ತಿಳಿದುಕೊಳ್ಬೇಕು. ವಿ ಆರ್ ನಾಟ್ ಯೂಸ್ ಟು ಇಟ್ ಅಲ್ಲ. ಈಗ ಹೊಸ ಅಂತ ಹೇಳಿದಾಗ ಹಾಗೆ ಇರುತ್ತೆ. ಅವರು ಬೇರೆ ಕ್ಷೇತ್ರಗಳಲ್ಲಿ ಪರಿಣಿತರಿರ್ಬೋದು, ಆದರೆ ರಾಜ್ಯದ ಒಂದು ಆಡಳಿತ ವ್ಯವಸ್ಥೆಯನ್ನು ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ, ಸುಭದ್ರ ಸರ್ಕಾರ ರಚನೆ ಮಾಡಬೇಕು ಅಂತ ಹೇಳಿದ್ರೆ, ಈಗ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದೆ. 108 ಸೀಟ್ಸ್ನ ಅವರು ಪಡೆದುಕೊಂಡಿದ್ದಾರೆ. ಯಾರು ಬೆಂಬಲ ಪಡೆದ್ರೆ ಉತ್ತಮ ಆಗುತ್ತೆ, ನಿಜಕ್ಕೂ ಯಾರು ಸಪೋರ್ಟಿವ್ ಆಗಿರುತ್ತೆ. ಸಾಮಾನ್ಯವಾಗಿ ಹೆಸರಿದೆ, ಕಾಂಗ್ರೆಸ್ ನಾಯಕರ ಜೊತೆ ಮಾತನಾಡ್ತಾ ಇದ್ದಾರೆ ಅನ್ನೋ ಮಾತಿದೆ. ನೋಡಿ ಏನಾಗುತ್ತೆ. ಒಂದು ರೀತಿ ಟೆನ್ಷನ್ ಇರುತ್ತೆ, ಚಿಂತೆ ಇರುತ್ತೆ, ಒಂದು ಎಚ್ಚರಿಕೆ ಇರುತ್ತೆ. ಹೀಗಾಗಿ ತಮಿಳಿಗ ವೆಟ್ರಿ ಕಳಗಂ ಶಾಸಕಾಂಗ ಪಕ್ಷದ ನಾಯಕನಾಗಿ ದಳಪತಿ ವಿಜಯ್ ಈಗಾಗಲೇ ಆಯ್ಕೆ ಆಗಿದ್ದಾರೆ. ಚೆನ್ನೈನಲ್ಲಿ ನೂತನ ಶಾಸಕರ ಸಭೆ ಕೂಡ ಮುಂದುವರೆದಿದೆ. ಸರ್ಕಾರ ರಚನೆ ಮಾಡೋ ಸಂಬಂಧ ಅಭಿಪ್ರಾಯ ಸಂಗ್ರಹ ಕೂಡ ಮಾಡಲಾಗ್ತಾ ಇದೆ. ಯಾರು ಬೆಂಬಲ ಪಡೆದ್ರೆ ಉತ್ತಮ. ನೋಡಿ ಹೇಗೆ ಇಲ್ಲಿವರೆಗೂ ಹೇಗೆ ಗೆಲ್ಲೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ರು, ಚಿಂತನೆ ಮಾಡ್ತಾಯಿದ್ರು. ಮತ್ತು ಹೊಸ ಪಕ್ಷ ಏನು ಗೊತ್ತೇ ಇರಲ್ಲ. ಏನು ಸಿಂಗಲ್ ಡಿಜಿಟಲ್ಲು ಬರ್ಬೋದು, ಡಬಲ್ ಡಿಜಿಟಲ್ಲು ಬರ್ಬೋದು. ಒಬ್ಬ ಸಿನಿಮಾ ನಾಯಕ ಅಲ್ಲಿ ಪ್ರಚಾರಕ್ಕೆ ಹೋದಾಗ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿರ್ತಾರೆ. ಅವರೆಲ್ಲರೂ ಕೂಡ ಮತಗಳಾಗಿ ಆ ಸಂಖ್ಯೆ ಮತಗಳಾಗಿ ಕನ್ವರ್ಟ್ ಆಗಿರತ್ತಾ, ವೋಟ್ ಮಾಡಿದಾರಾ, ಈ ಪ್ರಶ್ನೆಗಳು ಸಹಜವಾಗಿ ಇತ್ತು. ಎಲ್ಲಿವರೆಗೂ ನಿನ್ನೆವರೆಗೂ ಇತ್ತು ಅಲ್ವಾ. ಸರ್ವೆಗಳು ಬಂದಾಗ ಒಂದಿಷ್ಟು ಗೊಂದಲ, ಒಂದಿಷ್ಟು ಕುತೂಹಲ ಎಲ್ಲವೂ ಇತ್ತು. ಯಾಕಂತ ಹೇಳಿದ್ರೆ ದಳಪತಿ ವಿಜಯ್ ಅವರ ಟಿವಿಕೆ ಪಕ್ಷ ಅತಿ ಹೆಚ್ಚು ಸೀಟ್ಗಳನ್ನ ತೆಗೆದುಕೊಂಡು ಭರ್ಜರಿ ಜೈಭೇರಿ ಬಾರಿಸುತ್ತೆ ಅಂತ ಹೇಳಿರೋದು ಭಾಳ ಕಮ್ಮಿ. ಹಿಂಗಿರುವಾಗ ಇಷ್ಟು ವರ್ಷಗಳ ಕಾಲ ಎರಡು ದ್ರಾವಿಡ ಪಕ್ಷಗಳು ಅಲ್ಲಿ ತಮಿಳುನಾಡಿನಲ್ಲಿ ನೆಲೆ ಊರಿರುವಾಗ, ಬೇರೂರಿರುವಾಗ ಬುಡ ಸಮೇತ ಅದನ್ನು ಕಿತ್ತಾಕಬೇಕು ಅಂತ ಹೇಳಿದ್ರೆ ದಟ್ ಈಸ್ ನಾಟ್ ಈಸಿ ಟಾಸ್ಕ್. ಇದ್ಯಾವುದೋ ಲಕ್ಕು, ಅದೃಷ್ಟ ಅಂತ ಹೇಳ್ಬಿಡೋದಲ್ಲ. ಅವರ ಶ್ರಮ, ಪ್ರೀತಿ ಮತ್ತು ಈ ಮುಂಚೆಯಿಂದನೇ ಅವರ ಸಿನಿಮಾಗಳಿಂದನೂ ನೋಡಿದಾಗ ಇದರ ಒಂದು ಎಳೆ ಎಲ್ಲೋ ಇದ್ದೇ ಇರುತ್ತೆ ಅಲ್ವೇ. ಸುಮ್ಮನೆ ಆಸಕ್ತಿ ಇರಲ್ಲ, ಸಡನ್ನಾಗಿ ದಿಢೀರಂಥ ಆಸಕ್ತಿ ಬಂದಿರೋದಲ್ಲ. ಒಂದು ಡಿವೈನ್ ಟೈಮಿಂಗ್ ಬೇಕು, ಅದು ಬಂದಿರಬಹುದು. ಆದರೆ ಅವರ ಶ್ರಮ, ಪ್ರಯತ್ನ ಮತ್ತು ಕ್ಯಾಲ್ಕುಲೇಟೆಡ್ ರಿಸ್ಕ್ ಎಲ್ಲವೂ ಕೂಡ ಇಲ್ಲಿ ಗಣನೆಗೆ ಬಂದು ಇಂಥ ಒಂದು ಅದ್ಭುತ ಸಾಧನೆಯನ್ನು ಮಾಡಿದ್ದಾರೆ. ಈಗಾಗಲೇ ನಟ ಶಿವರಾಜ್ ಕುಮಾರ್ ಕೂಡ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ. ಇದೆಲ್ಲವೂ ಆಯಿತು. ಈಗ ಎಕ್ಸಿಕ್ಯೂಷನ್ ಪಾರ್ಟ್ ಅಲ್ವಾ. ಎಕ್ಸಿಕ್ಯೂಷನ್ ಪಾರ್ಟ್ ಬರುವಾಗ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋ ಚರ್ಚೆ ನಡೀತಾ ಇದೆ. ಮತ್ತು ಜೊತೆಗೆ ಪತ್ರದ ಮೂಲಕ ಇನ್ನೊಂದು 10 ದಿನಗಳ ಒಳಗಡೆ ನಾವು ಬಹುಮತ ಸಾಬೀತುಪಡಿಸ್ತೀವಿ ಅಂತ ಕೂಡ ವಿಜಯ್ ಹೇಳಿದ್ದಾರೆ. ಹೀಗಾಗಿ ಈಗ ಚರ್ಚೆ ಕೂಡ ಮುಂದುವರೆದಿದೆ. ನೋಡೋಣ ಯಾರ ಜೊತೆ ಕೈ ಜೋಡಿಸ್ತಾರೆ ಅನ್ನೋದು ಒಂದಿಷ್ಟು ಕುತೂಹಲ ಇದೆ. ಕಾಂಗ್ರೆಸ್ ನಾಯಕರ ಜೊತೆ ಅವರು ಮಾತುಕತೆ ನಡೆಸ್ತಿದ್ದಾರೆ. ಅವರ ಬೆಂಬಲ ಪಡಿಬಹುದು ಅನ್ನುವ ಅಂದಾಜಿದೆ, ಬಟ್ ನಾಟ್ ಫಾರ್ ಶ್ಯೂರ್. ಈಗ ಏನಾಗುತ್ತೆ, ಈ ಕ್ಷಣಕ್ಕೆ ಏನಾಗಿದೆ ಅನ್ನೋದನ್ನಷ್ಟೇ ಹೇಳ್ಬೋದು. ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು ಅಂತ ಹೇಳ್ತಾ